ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕು ಮಟ್ಟದ ಸಭೆ ದಿನಾಂಕ 11/5/2026ರಂದು ಸೋಮವಾರ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಮುದ್ದೇಬಿಹಾಳದಲ್ಲಿ ಬೆಂಗಳೂರು ಚಲೋ ಮತ್ತು ವಿವಿಧ ಬೇಡಿಕೆಗಳನ್ನು ಚರ್ಚೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಹುಲಗಪ್ಪ ಚಲವಾದಿ, ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಜಂಟಿ ಕಾರ್ಯದರ್ಶಿ ಮಾತನಾಡಿದರು. ಡಿವಿ ನ್ಯೂಸ್ ಕರ್ನಾಟಕ. ಫ್ರೀಡಂ ಪಾರ್ಕ್ನಲ್ಲಿರ್ತಕ್ಕಂಥ 25-26ನೇ ತಾರೀಕಿನ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಕನಿಷ್ಠ ವೇತನ ಮತ್ತು ಇನ್ನಿತರ ಬೇಡಿಕೆಗಳ ಬಗ್ಗೆ ಅನಿರ್ದಿಷ್ಟ ಮುಷ್ಕರಕ್ಕೆ ಇವತ್ತು ನಾವು ಮಧ್ಯಬೇಳೆ ತಾಲೂಕಿನಲ್ಲಿ ಸಭೆ ಮಾಡಿದ್ವಿ. ಈ ಸಭೆಯಲ್ಲಿ ಸಮಾಜ ಕಲ್ಯಾಣ, BCM, ಮನೆಯಡಿ ಇಲಾಖೆ ಎಲ್ಲ ಅಡಿಗೆಯವರು, ಅಡಿಗೆ ಸಹಾಯಕರು, ಕಾವಲುಗಾರರು ಈ ಒಂದು ತಾಲೂಕು ಮಟ್ಟ ಸಭೆಯನ್ನು ಭಾಳ ಯಶಸ್ವಿಯಾಗಿ ಮಾಡಿದೆ ಅಂತೇಳಿ ಎಲ್ಲ ಸಮಿತಿ ವಿಜಯಪುರ ತಾಲೂಕು ಸಮಿತಿ ಮಧ್ಯಬೇಳೆ ವತಿಯಿಂದ ಇವತ್ತು ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ವಿಜಯಪುರದಲ್ಲಿ ಮುದ್ದೇಬೇಳದಲ್ಲಿ ಮುದ್ದೇಬೇಳೆ ತಾಲೂಕು ಮಟ್ಟ ಸಭೆಯನ್ನು ಮಾಡಲಾಗಿತ್ತು. ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ ಇದೇ ತಿಂಗಳು 25 ಮತ್ತು 26ರಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸಮಿತಿ ಕರೆ ಮೇರೆಗೆ ಇವತ್ತು ಸಭೆ ಮಾಡಲಾಗಿದೆ. ಈ ಸಭೆಯಲ್ಲಿ ಮುದ್ದೇಬೇಳೆ ತಾಲೂಕಿನಲ್ಲಿ ಏನು ಸುಮಾರು 1200ರಿಂದ 1500 ರೂಪಾಯಿ ಏನು ಕಡಿಮೆ ಕೊಡ್ತಕ್ಕಂಥ ವೇತನದಲ್ಲಿ ಕಡಿತ ಮಾಡ್ತಕ್ಕಂಥ ಏಜೆನ್ಸಿಗಳಿಂದ ರೇಸ್ ಮುಖಾಂತರ ಕೊಡಬೇಕಂತೇಳಿ ಈಗಾಗಲೇ ತಾಲೂಕಾ ಅಧಿಕಾರಿಗಳ ಜೊತೆ ಮಾತನಾಡಿದರೆ ಇದೇ ತಾರೀಕು 20ನೇ ತಾರೀಕಿಗೆ ಮತ್ತೆ ನಾವು ಸಹಾಯಕ ನಿರ್ದೇಶಕ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಮಧ್ಯಬಳಿವಾರ ಕಚೇರಿ ಮುಂದೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ಅದಕ್ಕೆ ಮಾನ್ಯ ತಾಲೂಕು ಸಹಾಯಕ ನಿರ್ದೇಶಕರು ಕೂಡಲೇ ಮಧ್ಯಬೇಳೆ ತಾಲೂಕಿನಲ್ಲಿ 1 ವರ್ಷಗಳಿಂದ ಏನು 1200-1500 ಕಡಿಮೆ ಕೊಟ್ಟಿದ್ದಾರೆ, ಅದನ್ನು ಕೂಡಲೇ ರೇಸ್ ಮುಖಾಂತರ